10 ವರ್ಷಕ್ಕೆ ಮುಂಚೆ ಒಬ್ಬ ಸಾಮಾನ್ಯ ಪ್ರಜೆಗೆ ಹೊಟ್ಟೆಗೂ ಸರಿಯಾಗಿ ಊಟ ಇರ್ತಾ ಇರಲಿಲ್ಲ. ಭಿಕ್ಷದವರೆಲ್ಲ ತುಂಬಾ ಜನ ಇದ್ರು. ಈಗ ಹುಡುಕಿದ್ರು ಒಬ್ರು ಭಿಕ್ಷದವ್ರು ಸಿಗಲ್ಲ. ಹೆಂಗಾಯ್ತು? ಮೋದಿ ಅವರು ಸರ್ವಾಧಿಕಾರಿ ಹಿಟ್ಲರ್ ಧೋರಣೆ ನೋಡಿಸ್ತಾ ಇದ್ದಾರೆ. ಹಿಂದಿನ ಬೆಳವಣಿಗೆಗೂ ಈಗಿರೋ ಬೆಳವಣಿಗೆಗೂ ಒಗ್ಗಟ್ಟಿಗೂ ಮೂಲ ಕಾರಣ ನಾವು ಮೋದಿ ಅಂತ ಹೇಳ್ಬಲ್ಲೆ ನಾನು. ಪ್ರೆಸ್ ಮೀಟ್ ಆಗ್ಲಿ ಏನೇ ಒಂದು ಇದ್ರಾಗ್ಲಿ ಏನು ಹೇಳೋದಿಲ್ಲ. ಅವ್ರ ಮನಸ್ಥಿತಿಗೆ ಹೇಗ್ ಬರುತ್ತೋ ಹಾಗೇನೆ ನಡ್ಕೊಂತಾ ಇದ್ದಾರೆ. ಒಬ್ಬ ಪ್ರಧಾನಿಯಾಗಿ ಅವರೇ ಬಂದು ಪ್ರೆಸ್ ಮೀಟ್ ಮಾಡಿ ಎಲ್ಲಾ ವಿಷಯನೂ ವಿವರಿಸೋ ಅವಶ್ಯಕತೆ ಇಲ್ಲ. ಸರ್, ಬೆಲೆ ಏರಿಕೆ ಅನ್ನೋದಕ್ಕಿಂತ ಹಿಂದಿನ ಸರ್ಕಾರಗಳ ಸಾಲಗಳು ಎಷ್ಟಿತ್ತು, ಈಗ ಎಷ್ಟು ಸಾಲ ಇದೆ. ಇದು ಶ್ರೀಮಂತರಿಗೆ ಮಾತ್ರ ಅವರು ಪ್ರಧಾನಿ ಆಗಿದ್ದಾರೆ, ಆದ್ರೆ ಜನಸಾಮಾನ್ಯರಿಗೆ ಅಲ್ಲ. ಈ ಗ್ಯಾರಂಟಿಗಳು ಏನ್ ಕೊಡ್ತಿದ್ದಾರೆ ಅದೆಲ್ಲ ಕ್ಷಣಿಕ ಅಷ್ಟೇ. ಪ್ರಜೆಗಳ ಮತವನ್ನ ಪಡೆಯೋದಕ್ಕೆ ಒಂದು ಬಳಸಿದ ಅಸ್ತ್ರ ಅಂತ. ಸರ್, ನಿಮ್ಮ ಹೆಸರು? ಹರೀಶ್ ಕುಮಾರ್ ಅಂತ. ಸರ್, ಏನ್ ಮಾಡ್ತೀರಾ? ನಾನು ಫಾರ್ಮಾ ಎಂಪ್ಲಾಯ್. ಸರ್, ಲೋಕಸಭಾ ಚುನಾವಣೆ ಬರ್ತಾ ಇದೆ. ಹೌದು. ಪ್ರಜಾಪ್ರಭುತ್ವದ ಹಬ್ಬ. 5 ವರ್ಷಕ್ಕೊಂದ್ಸಲ ಅವಕಾಶ. ಹೌದು. ದೇಶದ ಪ್ರಧಾನಿಯನ್ನ ಹಾಗೆ ಸಂಸದರನ್ನ ಆಯ್ಕೆ ಮಾಡೋಕೆ. ಹ್ಮ್. ಮೊದಲನೇದಾಗಿ ದೇಶದ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆಗ್ತಾರೆ? ಸರ್, ದೇಶದ ವಿಚಾರ ಬಂದಾಗ ನನಗೆ ನರೇಂದ್ರ ಮೋದಿ ಅವರೇ ನಮ್ಮ ಯಾಕೆ ಸರ್? ನೀವು ಒಟ್ಟು ಅಭಿಪ್ರಾಯ. ವ್ಯಾಲಿಡ್ ರೀಸನ್ಸ್ ಏನು? ಯಾಕೆಂದ್ರೆ ಇಂದಿನ ಬೆಳವಣಿಗೆಗೂ ಈಗಿರೋ ಬೆಳವಣಿಗೆಗೂ ಒಗ್ಗಟ್ಟಿಗೂ ಮೂಲ ಕಾರಣ ನಾವು ಮೋದಿ ಅಂತ ಹೇಳ್ಬಲ್ಲೆ ನಾನು. ಸರ್, ಅಂದ್ರೆ ಮೋದಿ ಸರ್ಕಾರದಲ್ಲಿ ಬೆಲೆ ಏರಿಕೆ ಜಾಸ್ತಿ ಅಂತ ಹೇಳ್ತಾರೆ. ಕೇವಲ ರಾಮ ಮಂದಿರ ಅಜೆಂಡಾ ಆಗುತ್ತೆ, ಪುಲ್ವಾಮಾ ಅಟ್ಯಾಕ್ ಏನದು ಅಜೆಂಡಾ ಆಗುತ್ತೆ, ಆದ್ರೆ ಜನರಿಗೆ ಹೊಟ್ಟೆ ತುಂಬಿಸಲ್ಲ ಅದೆಲ್ಲ ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ. ಸರ್, ಬೆಲೆ ಏರಿಕೆ ಅನ್ನೋದಕ್ಕಿಂತ ಹಿಂದಿನ ಸರ್ಕಾರಗಳ ಸಾಲಗಳು ಎಷ್ಟಿತ್ತು. ಓಕೆ, ಕಡಿಮೆ ಬೆಲೆ ಕೊಡ್ತಾ ಇದ್ರು ಅಂತ ಅನ್ಕೊಳ್ಳೋಣ, ಬಟ್ ಸಾಲ ಎಷ್ಟಿತ್ತು, ಈಗ ಎಷ್ಟು ಸಾಲ ಇದೆ. ಈಗ ಬೆಲೆ ಏರಿಕೆ ಅನ್ನೋದ್ರಿಂದ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಬೆಲೆ ಏರ್ಕೊಳ್ಳೋದು ಸಾಮಾನ್ಯ. ಅದು ಆದ್ರೂ ಸಾಲಗಳು ತುಂಬಾ ತೀರಿವೆ. ನಮ್ಮ ದೇಶ ಮೇಲೆ ಇದ್ದ ಸಾಲಗಳೆಲ್ಲ ಆಲ್ಮೋಸ್ಟ್ ಎಲ್ಲ ತೀರಿವೆ. ಅದರಿಂದ ಬೆಲೆ ಏರಿಕೆ ಅದ್ರಲ್ಲಿ ನಮ್ಗೇನು ಹೊರೆ ಇಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬ ದೇಶದ ಭಾರತ ದೇಶ ಬಂದು ಮುಂದುವರಿತಿರೋ ರಾಷ್ಟ್ರ. ಪ್ರತಿಯೊಬ್ರು ಈಗ ಮುಂಚೆ ಒಂದು 10 ವರ್ಷಕ್ಕೆ ಮುಂಚೆ ಒಬ್ಬ ಸಾಮಾನ್ಯ ಪ್ರಜೆಗೆ ಹೊಟ್ಟೆಗೂ ಸರಿಯಾಗಿ ಊಟ ಇರ್ತಾ ಇರಲಿಲ್ಲ. ಭಿಕ್ಷದವರೆಲ್ಲ ತುಂಬಾ ಜನ ಇದ್ರು. ಈಗ ಹುಡುಕಿದ್ರು ಒಬ್ರು ಭಿಕ್ಷದವ್ರು ಸಿಗಲ್ಲ. ಹೆಂಗಾಯ್ತು? ಇದಕ್ಕೆಲ್ಲ ಕಾರಣ ನಾವು ನರೇಂದ್ರ ಮೋದಿ ಅವರು ಅಂತಾನೆ ಅಂತ ಅಂತೀನಿ. ಹೌದು ಸರ್, ಈಗ ಬೆಂಗಳೂರು ಗ್ರಾಮಾಂತರ ಆನೇಕಲ್ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಸ್ಥಳೀಯವಾಗಿ ಶಾಸಕರು ಕಾಂಗ್ರೆಸ್ನವರು, ಸಂಸದರು ಕಾಂಗ್ರೆಸ್ನವರು, ಕರ್ನಾಟಕದಲ್ಲಿ ಇರುವಂತ ಸರ್ಕಾರ ಕಾಂಗ್ರೆಸ್, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ನಡೀತಾ ಇದೆ. ಗ್ಯಾರಂಟಿ ಯೋಜನೆಗಳು ನುಡಿದಂತೆ ನಡೆದಿದ್ದೀವಿ. ಇಷ್ಟೆಲ್ಲವನ್ನ ಕಾಂಗ್ರೆಸ್ ಎನ್ಕರೇಜ್ ಮಾಡ್ಕೊಳಕ್ ಹೊರಟಿದೆ. ಆದ್ರೆ ಇದು ಎಷ್ಟೋ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಥವಾ ಬಿಜೆಪಿಗೆ ಅಡ್ವಾಂಟೇಜ್? ಸರ್, ಇದೆಲ್ಲ ಕ್ಷಣಿಕ ಅಂತ ನಾನು ಹೇಳ್ಬಿಡ್ಲೆ. ಈ ಗ್ಯಾರಂಟಿಗಳು ಏನ್ ಕೊಡ್ತಿದ್ದಾರೆ ಅದೆಲ್ಲ ಕ್ಷಣಿಕ ಅಷ್ಟೇ. ಪ್ರಜೆಗಳ ಮತವನ್ನ ಪಡೆಯೋದಕ್ಕೆ ಒಂದು ಬಳಸಿದ ಅಸ್ತ್ರ ಅಂತ ಹೇಳ್ತೀನಿ ಅಷ್ಟೇ ನಾನು. ಅದು ಶಾಶ್ವತ ಅಲ್ಲ. ಅದು ಒಂದಲ್ಲ ಒಂದ್ ರೀತಿ ಪ್ರಜೆಗಳಿಗೆ ಹೊರೆನೇ ಆಗುತ್ತೆ ಹೊರತು ಈ ಕ್ಷಣಿಕ. ಅವ್ರಿಗೆ ಬಸ್ ಸಾರಿಗೆ ಫ್ರೀ ಇರ್ಬೋದು, ಏನೋ ಗೃಹಲಕ್ಷ್ಮಿ ಅದೆಲ್ಲ ಇರ್ಬೋದು, ಅದೆಲ್ಲ ಕ್ಷಣಿಕ. ಅದೆಲ್ಲ ಶಾಶ್ವತ ಅಲ್ಲ. ಅದು ಇಂಡೈರೆಕ್ಟ್ ಆಗಿ ಪ್ರಜೆಗಳಿಗೆ ಅದು ಹೊರೆ ಆಗುತ್ತೆ. ಅದು ಜನಗಳಿಗೆ ಇನ್ನೂ ಅರ್ಥ ಆಗಿಲ್ಲ. ಅರ್ಥ ಆದ್ಮೇಲೆ ಅವ್ರು ಅದನ್ನ ತಿಳ್ಕೊಂತಾರೆ. ಈಗ ನಿಮ್ ಪ್ರಕಾರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು. ಇಲ್ಲಿ ಕಾಂಗ್ರೆಸ್ ಅಂತ, ಇಲ್ಲಿ ಬೆಂಗಳೂರು ರೂರಲ್ ಅಂತ ಬಂದಾಗ ಬಿಜೆಪಿ JDS ಮೈತ್ರಿ ರಾಜ್ಯದಲ್ಲಿ. ಹೀಗಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಹೆಸರು. ಕಾಂಗ್ರೆಸ್ ಇಂದ ಆಬ್ವಿಯಸ್ಲಿ DK ಸುರೇಶ್ ಅವರು. ಏನಾಗ್ಬೋದು ಅಂತ? ಸರ್, ಮಂಜುನಾಥ್ ಅವರು ಒಳ್ಳೆ ವ್ಯಕ್ತಿನೇ, ನಾ ಇಲ್ಲ ಅಂತ ಹೇಳಿಲ್ಲ. ಬಟ್ DK ಸುರೇಶ್ ಅವರು ಸುಮಾರು 2-3 ಸರಿಯಿಂದ ಅವ್ರು ಗೆದ್ದು ಬಂದಿದ್ದಾರೆ. ಆದ್ರೂ ಅವರು ಪ್ರಭಾವಿ ವ್ಯಕ್ತಿನೇ ಅಂತ ಹೇಳ್ತೀನಿ, ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ. ಆದ್ರೂ ನಾವು ಮಂಜುನಾಥ್ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ, ಬಿಜೆಪಿ ಮೈನ್ ಮೋದಿ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ನಾವೆಲ್ಲ ಡಿಸೈಡ್ ಮಾಡಿದ್ವಿ. ಸಾಕಷ್ಟು ವಿಚಾರಗಳಲ್ಲಿ ನೋಡ್ತಾ ಬಂದಾಗ ಜನ ಹೇಳೋದು ಸಾಮಾನ್ಯವಾಗಿ ಎಸ್ ಮೋದಿ ಮತ್ತೆ ಮೋದಿಗಾಗಿ ಮತ್ತೆ ಅಂತ. ಆದ್ರೆ ನಮ್ಮ ಸಮಸ್ಯೆಗಳು, ನಮ್ಮ ಗೊಂದಲಗಳು, ನಮ್ಗಿರುವಂತ ಇಲ್ಲಿಯ ಸ್ಥಳೀಯವಾಗಿ ಭೌಗೋಳಿಕವಾಗಿರುವಂತ ಸಮಸ್ಯೆಗಳನ್ನು ಬಂದಾಗ ಸ್ಥಳೀಯವಾಗಿ ಯಾರು ನಮ್ ಜೊತೆಗಿರ್ತಾರೋ ಅವ್ರನ್ನ ಆರಿಸ್ಬೇಕು ಅನ್ನೋದು ಒಂದು ಬೇಸಿಕ್ ಅಜೆಂಡಾ. ಆದ್ರೆ ನಿಮ್ ಲೆಕ್ಕಾಚಾರ ಏನು? ಸರ್, ಅಂದ್ರೆ ವ್ಯಕ್ತಿನೂ ನಾವು ಗುರುತಿಸ್ಬೇಕಾಗತ್ತೆ. ಬಟ್ ಅವ್ರು ಯಾವ ತರ ನಮ್ಮ ಸ್ಪಂದಿಸ್ತಾರೆ, ಇಂದಿನ 2 ಸಲ ಗೆದ್ದು ಬಂದಿರೋರು ಅವ್ರು ಯಾವ ತರ ನಮ್ಗೆ ಉಪಯೋಗ ಆಗಿದ್ದಾರೆ, ಅವ್ರು ಏನನ್ಸುತ್ತೆ, ಆಗಿದ್ಯಾ ಆಗಿಲ್ಲ ಅಂತ ಹೇಳ್ಕೊಡೋಂಥದ್ದು ಏನಾಗಿಲ್ಲ ಅಂತ ಅನ್ಸುತ್ತೆ ಸರ್. ಮೋದಿ ಅವರು ಏನೇ ಮಾಡಿದ್ರು ಅವರು ಇಂಡಿಪೆಂಡೆಂಟ್ಗೆ ಒಬ್ಬರೇ ಒಂದು ಇದು ತಗೊಂತಾರೆ, ಏನು ಡಿಸಿಷನ್ ತಗೊಂತಾರೆ. ಸರ್ವಾಧಿಕಾರಿ ಹಿಟ್ಲರ್ ಧೋರಣೆ ನೋಡಿಸ್ತಾ ಇದ್ದಾರೆ. ಹೆಂಗೆ ಅಂತ ಕೇಳಿದ್ರೆ, ಅವರು ಒಂದು ಪ್ರೆಸ್ ಮೀಟ್ ಆಗಲಿ ಏನೇ ಒಂದು ಇದ್ರಾಗಲಿ ಏನು ಹೇಳೋದಿಲ್ಲ. ಅವ್ರ ಮನಸ್ಥಿತಿಗೆ ಹೇಗೆ ಬರುತ್ತೋ ಹಾಗೇನೆ ನಡ್ಕೊತಾ ಇದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಷ್ಟೇ.
ಅವರು ಯಾಕೆ ಓಪನ್ ಆಗಿ ಯಾವುದೇ ಒಂದು ಜನಸಾಮಾನ್ಯರ ಹತ್ರ ಹೋಗಿ ಅವ್ರ ಕಷ್ಟ ಸುಖ ಏನು, ನಿಮ್ಮ ಇದು ಏನು, ಏನು ಬೇಕು ನಿನಗೆ ಎತ್ತಬೇಕು ಅಂತ ಏನು ಕೇಳಿದವರಲ್ಲ, ಇದು ಮಾಡಿದವರಲ್ಲ. ಸಾರ್ವಜನಿಕವಾಗಿ ಏನು ತೋರ್ಪಡಿಕೆನೂ ಆಗಿಲ್ಲ ಅವರಿಂದ. ಅವ್ರು ಏನೇ ಇದ್ದರೂ ಮನ್ ಕಿ ಬಾತಲ್ಲಿ ಸ್ವಲ್ಪ ಹೊತ್ತು ಮಾತಾಡಿ ಅಲ್ಲೇ ಎಲ್ಲ ಡಿಸೈಡ್ ಮಾಡಿ ಮುಗಿಸ್ತಾ ಇದ್ದಾರೆ. ಅವ್ರು ಏನೇ ಆದರೂ ಸಾರ್ವಜನಿಕರ ತಾ ಹೋಗಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಅವರು ಖುದ್ದಾಗಿ ಭೇಟಿ ಮಾಡಿ ಅವರ ಒಂದು ಸಮಸ್ಯೆಗೆ ಪರಿಹಾರ ತರಬೇಕು ಅಂತ. ಅಂದ್ರೆ ನೀವು ಹೇಳ್ತಿರೋದು ಮೋದಿ ಕೇವಲ ಅಂಬಾನಿ ಅದಾನಿಗೆ ಮಾತ್ರ ಸೀಮಿತವಾದ ಪ್ರಧಾನಿ, ಶ್ರೀಮಂತರಿಗೆ ಮಾತ್ರ, ಹೌದು, ಶ್ರೀಮಂತರಿಗೆ ಮಾತ್ರ ಅವರು ಪ್ರಧಾನಿ ಆಗಿದ್ದಾರೆ, ಆದರೆ ಜನಸಾಮಾನ್ಯರಿಗೆ ಅಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ಡಾಕ್ಟರ್ ಮಂಜುನಾಥ್ ಮೈತ್ರಿ ಅಭ್ಯರ್ಥಿ ಆಗ್ತಾ ಇದ್ದಾರೆ, ಸುರೇಶ್ ಅವ್ರ ಆಪೋಸಿಟ್. ಟಫ್ ಕಾಂಪಿಟೇಷನ್ ಇರುತ್ತಾ ಹೇಗೆ? ಖಂಡಿತ ಹಿಂದಿನ ಸಲಗಿನ್ನ ಈ ಸಲ ಮಾತ್ರ ಟಫ್ ಇರುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ಅವರು ಸುಮಾರು ವರ್ಷಗಳಿಂದ ವೈದ್ಯಕೀಯಲ್ಲಿ ಸೇವೆ ಸಲ್ಲಿಸಿ ಅವರು ನಿವೃತ್ತಿ ಒಂದು ನನಗೆ ಬೇಡ ಯಾವುದು ರಾಜಕೀಯ ಅಂತ ಹೇಳಿ ಇದ್ದವರವರು. ಆ್ಯಕ್ಚುಲಿ ಏನೋ ಕೆಲವೊಂದು ಇದರವಾಗಿ ಏನೋ ವಿಚಾರವಾಗಿ ಒಂದು ಪ್ರೆಷರಿಂದ ಇವಾಗ ಅವರು ಬಂದು ನಮ್ಮ ಬೆಂಗಳೂರು ಗ್ರಾಮಾಂತರಗೆ ನಿಂತ್ಕೊಳ್ತಾ ಇದ್ದಾರೆ. ಅವ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ, ಹೇಳೋಕ್ಕಾಗಲ್ಲ ಅಷ್ಟೇ. ಥ್ಯಾಂಕ್ ಯು ಸರ್. ಸರ್ ಹೇಳಿ. ಮೋದಿ ಅವರು ಪ್ರೆಸ್ ಮೀಟ್ ಮಾಡಲಿಲ್ಲ ಅನ್ನೋದೇ ಒಂದು ದೊಡ್ಡ ವಿಷಯನ ಮಾಡ್ಕೊಳ್ತಾ ಇದ್ದಾರೆ. ಮೋದಿ ಒಬ್ಬ ಪ್ರಧಾನಿಯಾಗಿ ಅವರೇ ಬಂದು ಪ್ರೆಸ್ ಮೀಟ್ ಮಾಡಿ ಎಲ್ಲ ವಿಷಯನೂ ವಿವರಿಸೋ ಅವಶ್ಯಕತೆ ಇಲ್ಲ. ಹಿಂದೆ ಮಾಡ್ತಾ ಇದ್ರು, ಅವ್ರು ಮಾಡಿದ್ದೆ ನಾವು ಮಾಡಬೇಕು ಅನ್ನೋದು ಏನಿಲ್ಲ. ಅವ್ರದ್ದೊಂದು ದೊಡ್ಡ ಟೀಮೇ ಇದೆ. ಅಲ್ಲ, ಅದೇ ರೀತಿ ಜನ ಹೇಳ್ತಾರೆ ಇವ್ರು ಮಾಡಿದ್ದೆ ನಾವು ಒಪ್ಕೋಬೇಕು ಅಂತಾನು ಏನಿಲ್ಲ. ಅವ್ರದೇ ಆದಂತ ಒಂದು ಟೀಮ್ ಇದೆ. ಆ ಟೀಮ್ ಬಂದು ಎಲ್ಲಾರನ್ನು ರೀಚ್ ಮಾಡ್ತಾ ಇದಾರಲ್ವಾ, ಎಲ್ಲಾರನ್ನು ಏನ್ ಆಗ್ಬೇಕು ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಒಬ್ಬ ಪ್ರಧಾನಿನೇ ಅವ್ರು ಹಿಂದಲವ್ರು ಮಾಡಿದ್ದನ್ನೇ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಏನಿಲ್ಲ. ಆದ್ರೆ ಏನ್ ಕೆಲಸ ಆಗ್ಬೇಕು ಅದೆಲ್ಲ ಆಗ್ತಾ ಇದಾವೆ. ಇದ್ರ ಹಿಂದಲ್ದಕ್ಕಿಂತ ಚೆನ್ನಾಗೇ ಆಗ್ತಾ ಇದೆ. ಇಲ್ಲಿ ನಾವು ಯಾವುದೇ ಪಕ್ಷದ ಪರವಾಗಿ ಅಥವಾ ಏನಿಲ್ಲ, ಜನಾಭಿಪ್ರಾಯ ಕೇಳ್ತಾ ಇದೀವಿ. ಸಾಮಾನ್ಯವಾಗಿ ನಾವು ಒಂದಷ್ಟು ಕಡೆ ಸುತ್ತಾಡಿದಾಗ, ಯಾಕಂದ್ರೆ ಇದು ಕೂಡ ಕಾಂಗ್ರೆಸ್ ಶಾಸಕರು ಮತ್ತು ಕಾಂಗ್ರೆಸ್ ಸಂಸದರ ಕ್ಷೇತ್ರ. ಬಿಜೆಪಿ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಜನಸಾಮಾನ್ಯರಿಗೆ, ಎಜುಕೇಟೆಡ್ ನ ಬಿಟ್ಬಿಡಿ ಅಥವಾ ಸಿ ಕ್ಲಾಸ್ ವೋಟರ್ಸ್ ನ ಬಿಟ್ಬಿಡಿ, ಮಿಡ್ಲ್ ಕ್ಲಾಸ್ ಅಲ್ಲಿ ಏನೋ ಇರುವಂತವ್ರಿಗೆ, ಬೀದಿ ಬದಿ ವ್ಯಾಪಾರದವರು, ನಿಮ್ಗೆ ಏನ್ ಸಿಕ್ತಪ್ಪ ಬಿಜೆಪಿ ಸರ್ಕಾರಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ಅಂದ್ರೆ, ಸರ್ ಬಿಜೆಪಿ ಸರ್ಕಾರದಲ್ಲಿ ಬರೀ ಕೋಮುವಾದ, ಹಿಜಾಬು, ಹಲಾಲು, ಜಟ್ಕಾ ಕಟ್ಟು, ಆಜಾನು, ಅದು ಇದು. ಕಾಂಗ್ರೆಸ್ ಅಲ್ಲಿ ಗೊತ್ತಿಲ್ಲ ಸ್ವಾಮಿ, ಮನೆ ಹೆಂಗಸರು ಆರಾಮಾಗಿ ಬಸ್ಸಲ್ಲಿ ಓಡಾಡ್ತಾರೆ. ಸರ್ ಹಂಗಂತ ಅನ್ಕೊಂಡ್ಬಿಟ್ರೆ ನೀವು ಅವಾಗ ಕೋಮುವಾದ ಇತ್ತು ಅಂತ ಹೇಳ್ತೀರಾ, ಇವಾಗ ಇಲ್ಲ ಅಂತ ಹೇಳ್ತೀರಾ. ಇವರು ಇಷ್ಟೊಂದು ತುಷ್ಟೀಕರಣ ಮಾಡ್ತಾ ಇದಾರಲ್ವಾ, ಅವನ್ನೆಲ್ಲ ಯಾರು ಒಪ್ಕೊಳಕ್ಕಾಗಲ್ಲ. ರಕ್ತ ಕುದೀತಿತೆ ಅದನ್ನೆಲ್ಲ ಕೇಳಿದ್ರೆ. ನಿಮ್ಮ ಸಂಸದರೇ ಅಂದ್ರೆ ನಿಮ್ಮ ಸಂಸದರಂದ್ರೆ ಇದೆ ಬೆಂಗಳೂರು ಗ್ರಾಮಾಂತರ ಸಂಸದರೇ. ಹೌದು, ಭಾರತವನ್ನ ವಿಭಜಿಸಬೇಕು ಅನ್ನೋ ಹೇಳಿಕೆ ಕೊಡ್ತಾರೆ. ನಾನು ಅದನ್ನ ಪ್ರತಿಯಾಗಿ ವಿರೋಧಿಸ್ತೀನಿ. ಆ ಮಾತನ್ನ ನಿಜವಾಗ್ಲೂ ಅವರು ವಾಪಸ್ ತಗೊಳ್ಬೇಕು. ನಾನು ಯಾವುದೇ ಕಾರಣಕ್ಕೂ ಒಪ್ಪೋನಲ್ಲ. ಅದು ನಮ್ಮ ದೇಶ ಒಂದೇ. ಒಟ್ಟಿನಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಈ ಸಲ ಬದಲಾಗುತ್ತೆ ಫಲಿತಾಂಶ. ಅಲ್ಲ, ಡಾಕ್ಟರ್ ಮಂಜುನಾಥ್ ಅವರು ಬಂತು ಅಂತಂದ್ರೆ ಖಂಡಿತವಾಗ್ಲೂ ಬದಲಾಗಬೇಕು. ಅವರಂತ ಒಳ್ಳೆ ಕ್ಯಾಂಡಿಡೇಟ್ ಇನ್ನೊಬ್ರು ನನಗಂತೂ ಕಾಣಿಸ್ತಾ ಇಲ್ಲ. ಈಗ ಸಾಮಾನ್ಯವಾಗಿ ಡಿ ಕೆ ಬ್ರದರ್ಸ್ಗೆ ರಾಜಕೀಯವನ್ನ ಯಾವ ರೀತಿ ಮಾಡ್ಬೇಕನ್ನೋದು ಎಲ್ಲಾ ರೀತಿಯಲ್ಲೂ ಅವ್ರಿಗೆ ಗೊತ್ತು. ಆಯ್ತಾ? ಹೌದು. ಅದು ಮಂಜುನಾಥ್ ಅವ್ರಿಗೆ ಸಾಧ್ಯ ಅನ್ಸುತ್ತಾ ನಿಮ್ಗೆ? ಇಲ್ಲ, ರಾಜಕೀಯವಾಗಿ ನನಗೆ ಅವ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ವೈದ್ಯಕೀಯವಾಗಿ ಅವ್ರು ಒಳ್ಳೆ ಕೆಲಸ ಅಂತೂ ಮಾಡಿದ್ದಾರೆ. ಅವ್ರೇನಾದ್ರೂ ಸೆಲೆಕ್ಟ್ ಆದ್ರೆ ಸೆಂಟ್ರಲ್ಲಿ ಮೆಡಿಕಲ್ ಮಿನಿಸ್ಟರ್ ಆಗೋ ಚಾನ್ಸಸ್ ಇರುತ್ತಲ್ವಾ, ಆದ್ರೆ ದೇಶನೂ ಪ್ರಗತಿ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ. ಎಸ್ ವೀಕ್ಷಕರೇ, ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ಸುತ್ತಾಡ್ತಾ ಇದೀವಿ. ಇಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ ಶಾಸಕರು, ಸ್ಥಳೀಯವಾಗಿ ಕಾಂಗ್ರೆಸ್ ಸಂಸದರು, ಹೀಗಾಗಿ ನಮ್ಮ ಜೊತೆಗೆ ಇರಬೇಕಾದವ್ರು ಗೆದ್ರೆ ಸೂಕ್ತ ಅಂತ ಒಂದಷ್ಟು ಜನ ಇಲ್ಲ. ದೇಶ ಅಂತ ಬಂದಾಗ ದೇಶವನ್ನ ವಿಶ್ವ ಮಟ್ಟದಲ್ಲಿ ಈ ಚೀನಾ ಕುತಂತ್ರ, ಪಾಕಿಸ್ತಾನ ಕುತಂತ್ರ, ಇವ್ರು ಯಾರು ನಮ್ಮ ಹತ್ರ ಬರಕ್ಕಾಗ್ತಾ ಇಲ್ಲ. ಅದಕ್ಕೆ ಕಾರಣ ಮೋದಿ. ಮುಂದೊಂದು ದಿನ ಕಾಂಗ್ರೆಸ್ ಬಂದ್ರೆ ನಮ್ಮ ದೇಶ ಕೂಡ ಪಾಕಿಸ್ತಾನ ಆಗ್ಬೋದು, ನಮ್ಮ ದೇಶ ಕೂಡ ಶ್ರೀಲಂಕಾ ಆಗ್ಬೋದು, ಇಲ್ಲಿ ಅರಾಜಕತೆ ಬರ್ಬೋದು. ಹೀಗಾಗಿ ನಮಗೆ ಫಸ್ಟ್ ದೇಶ ಭದ್ರಪಡಿಸ್ಬೇಕು. ಹಾಗಾಗಿ ಮೋದಿ ಅನ್ನೋ ಚರ್ಚೆಗಳು ನಡೀತಾ ಇದೆ. ಎಸ್, ನೀವು ಕೂಡ ಇಡೀ ದಿನ ನೋಡ್ತಾ ಇರಿ. ಈ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಲೋಕ ಸಂಚಾರ ಕಂಟಿನ್ಯೂ ಆಗ್ತಾ ಇರುತ್ತೆ. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ಯೋಗೇಶ್, ಆನೇಕಲ್, ಕರ್ನಾಟಕ ಟಿವಿ.